ನಾನು ಅಮರ್ ಪ್ರಸಾದ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದು ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಂಶವನ್ನ ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣ ದುಷ್ಪರಿಣಾಮದ ಪರಿಣಾಮ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯ ಇಲ್ಲದೆ ನೋವನ್ನ ಅನುಭವಿಸ್ತಾ ಇರ್ತಾರೆ. ಕಂಡ ದೇವರಿಗೆ ಹರಕೆಯನ್ನ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋಕೆ ಹವಣಿಸ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಸಂಬಂಧಪಟ್ಟಂತಹ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜಿತನದಿಂದಾಗಿ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗುವ ಜನ ಒಂದು ಕಡೆಯಾದ್ರೆ, ಪರಿಣಾಮಕಾರಿ ಚಿಕಿತ್ಸೆ ಬಗ್ಗೆ ತಿಳಿದಿದ್ರೂ ಕೂಡ ಪದೇ ಪದೇ ಚಿಕಿತ್ಸೆ ವಿಫಲವಾಗ್ತಾ ಇರೋದಕ್ಕೆ ಕಾರಣ ತಿಳಿಯದೆ ಒದ್ದಾಡ್ತಾ ಇರ್ತಾರೆ ಮತ್ತೊಂದಷ್ಟು ಜನ. ಆದರೆ ಚಿಂತೆ ಪಡುವ ಅಗತ್ಯ ಇಲ್ಲ. ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಇದೆ. IUI ಮತ್ತು IVF ಅಂದ್ರೆ ಏನು, ಇದು ವಿಫಲವಾಗೋಕೆ ನಾನಾ ಕಾರಣಗಳೇನು, ಹಾಗೆ ಪರಿಹಾರ ಮಾರ್ಗವೇನು ಅನ್ನೋದನ್ನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ನಿಮ್ಮ ಸ್ಕ್ರೀನ್ ಮೇಲೆ ಟಿವಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡೋ ಮೂಲಕ ನೇರವಾಗಿ ಆಶಾ ಎಸ್ ವಿಜಯ್ ಅವರೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹಾಗೂ ಚಿಕಿತ್ಸೆಯ ಬಗ್ಗೆ ಸಲಹೆ ಸೂಚನೆಗಳನ್ನ ಪಡ್ಕೋಬಹುದಾಗಿದೆ. ಇನ್ನು ಡಾಕ್ಟರ್, ಇನ್ಫರ್ಟಿಲಿಟಿ ಅನ್ನೋದು ಒಂದು ಕಾಮನ್ ಸಮಸ್ಯೆನ ಹೇಗೆ? ಇನ್ಫರ್ಟಿಲಿಟಿ ಅನ್ನೋದು ಮುಂಚೆ ನಾವು ಒಂದು 15-20 ಇಯರ್ಸ್ ಮುಂಚೆ ನೋಡಿದ್ರೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ 10, 12, 14, 20ವರೆಗೂ ಹೇಳ್ತಾ ಇದ್ರು. ಬಟ್ ಇವಾಗ ನೋಡಿದ್ರೆ ಮದ್ವೆ ಆಗಿ 5 ವರ್ಷ ಆಯ್ತು, 10 ವರ್ಷ ಆಯ್ತು, ಮಕ್ಕಳೇ ಇಲ್ಲ ಅನ್ನೋದನ್ನ ಹಿಸ್ಟ್ರಿ ಜಾಸ್ತಿ ಆಗ್ತಾ ಇದೆ. ಸೊ ಮುಂಚೆ ಆ ಪ್ರಾಬ್ಲಮ್ ಇರ್ಲಿಲ್ಲ, ಬಟ್ ಇವಾಗ ಆ ಸಮಸ್ಯೆ ಜಾಸ್ತಿ ನೋಡ್ತಾ ಇದ್ದೀವಿ. ಒಂದು 10 ಇಯರ್ಸ್ ಬ್ಯಾಕ್ಗೂ ಇವಾಗ್ಲೂ ಇನ್ಸಿಡೆನ್ಸ್ ಒಂದು ಡಬಲ್ ಆಗ್ಬಿಟ್ಟಿದೆ. ಸೊ ಇದು ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ಎದುರಿಸ್ತಾ ಇದ್ದೀವಿ ಈ ನಡುವೆ. ಓಕೆ, ಈ ಸಮಸ್ಯೆಗೆ ಕೇವಲ ಮಹಿಳೆಯರು ಮಾತ್ರ ಕಾರಣನ ಹೇಗೆ? ಹಾಗೇನಿಲ್ಲ. ಇವಾಗ ಒಂದು ಮಗು ಆಗ್ಬೇಕು ಅಂದ್ರೆ ಒಂದು ಸ್ಪರ್ಮ್ ಮತ್ತೆ ಒಂದು ಎಗ್ ಫರ್ಟಿಲೈಸ್ ಆದ್ರೆ ಒಂದು ಭ್ರೂಣ ಆಗಿ ಒಂದು ಮಗು ಆಗುತ್ತೆ. ಅದಕ್ಕೋಸ್ಕರ ಹಸ್ಬೆಂಡ್ ಕಡೆಯಿಂದ ಸ್ಪರ್ಮ್ ಬರುತ್ತೆ, ವೈಫ್ ಕಡೆಯಿಂದ ಎಗ್ ಬರುತ್ತೆ. ಸೊ ಒಂದು ಮಗು ಆಗ್ಲಿಲ್ಲ ಅಂದ ತಕ್ಷಣ ಹೆಣ್ಣನ್ನೇ ಬ್ಲೇಮ್ ಮಾಡೋದು ತುಂಬಾ ತುಂಬಾ ತಪ್ಪು ಕೆಲಸ. ಗಂಡಸು 50% ಕಾರಣ ಇರ್ತಾರೆ, ಲೇಡಿನೂ 50% ಕಾರಣ ಇರ್ತಾರೆ. ಸೊ ಅಕಸ್ಮಾತ್ ಇವ್ರು ಮದ್ವೆ ಆಗಿ 1 ಇಯರ್ ಆಯ್ತು, 1.5 ಇಯರ್ ಆಯ್ತು, ಮಗು ಆಗ್ತಿಲ್ಲ ಅಂದ್ರೆ ಇಬ್ರು ಹೋಗ್ಬಿಟ್ಟು ಡಾಕ್ಟರ್ನ ಅಪ್ರೋಚ್ ಮಾಡಿ ಇಬ್ರು ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ. ಒಬ್ಬರೇ ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ನಾವು ಸುಮಾರು ಸತಿ ನೋಡಿದೀವಿ. 2 ಇಯರ್ಸ್ 3 ಇಯರ್ಸ್ ಆದ್ರೂ ಟ್ರೀಟ್ಮೆಂಟ್ ಫಲಕಾರಿ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಸುತ್ತಿರ್ತಾರೆ. ಬಟ್ ಹಸ್ಬೆಂಡ್ ಬಂದ್ಬಿಟ್ಟು ಒಂದು ಸೆಮೆನ್ ಅನಾಲಿಸಿಸ್ ಕೂಡ ಮಾಡ್ಸಿರಲ್ಲ. ಯಾಕಂದ್ರೆ ನೋಡಕ್ ತುಂಬಾ ದೃಢಕಾಯ ಇರ್ತಾನೆ, ಹೆಲ್ತಿ ಇರ್ತಾರೆ, ನನ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳ್ತಿರ್ತಾರೆ, ಮನೇಲೇನು ಮಾರಲ್ ಸಪೋರ್ಟ್ ಸಿಗ್ತಿರಲ್ಲ. ಲೇಡಿ ಮಾತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಅದು ತುಂಬಾ ತಪ್ಪು. ಇಬ್ರು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು, ಯಾಕಂದ್ರೆ ಹೆಣ್ಣು ಕಾರಣ ಇರ್ತಾರೆ, ಗಂಡು ಕಾರಣ ಇರ್ತಾರೆ. ಓಕೆ, ಅಂದ್ರೆ ಇಲ್ಲಿ ಏಜ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಹೇಗೆ? ವೆರಿ ಇಂಪಾರ್ಟೆಂಟ್. ಬೋತ್ ಮೇಲ್ ಅಂಡ್ ಫೀಮೇಲ್. ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಲೇಡೀಸ್ಗೆ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಒಂದಿರುತ್ತೆ, ಮಕ್ಕಳಾಗೋ ಒಂದು ಏಜ್. ಸೊ ಅದು 20 to 30 ಇಯರ್ಸ್ ಇರುತ್ತೆ ಅದು ರೇಂಜ್. ಅಕಸ್ಮಾತ್ ಅವ್ರು ಏನಾದ್ರು 20 ಇಯರ್ಸ್ ಮುಂಚೆನೆ ಮದ್ವೆ ಆಗಿದ್ರೆ ಅದು ತುಂಬಾ ಸ್ಮಾಲ್ ಏಜ್. ಆ ಟೈಮಲ್ಲೂ ಪ್ರೆಗ್ನೆನ್ಸಿ ಆಗದಿರೋದು ಒಳ್ಳೇದು, ಯಾಕಂದ್ರೆ ಇನ್ನು ಗರ್ಭಕೋಶ ಚೆನ್ನಾಗಿ ಬೆಳ್ತಿರಲ್ಲ. 30 ಇಯರ್ಸ್ ಕ್ರಾಸ್ ಆಗ್ತಿದೆ ಅಂದ್ರೆ ಅವ್ರದ್ದು ಅಂಡಾಣುಗಳ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ, ಕ್ಷೀಣಿಸುತ್ತೆ. ಸೊ ಆ 20 to 30 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಹೆಂಗಸರು ಮೇಂಟೈನ್ ಮಾಡ್ಬೇಕದು. ಈಗ ನಾವು ಸುಮಾರು ನೋಡ್ತಾ ಇದೀವಿ, ಅವ್ರ ಕೆರಿಯರ್ಗೋಸ್ಕರ ಮದುವೆ ಆಗೋದು, ಮಕ್ಕಳಾಗೋದನ್ನೆಲ್ಲ ಮುಂದೂಡ್ತಾ ಇರ್ತಾರೆ. ಅದನ್ನ ಮಾಡದೆ ಅವ್ರು ಬೇಗ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂಡ್ ಗಂಡಸರಲ್ಲೂ ಏಜ್ ಫ್ಯಾಕ್ಟರ್ ತುಂಬಾ ಕಾಸ್ ಆಗುತ್ತೆ ಅಂತ ಇವಾಗ ಕಂಡುಹಿಡಿದಿದ್ದಾರೆ. ಗಂಡಸರು ಯಾರು 40 ಇಯರ್ಸ್ ಕ್ರಾಸ್ ಆಗಿರುತ್ತೋ ಅವ್ರದ್ದು ಸ್ಪರ್ಮ್ದು ಶಕ್ತಿ, ಚಲನಾ ಶಕ್ತಿ, ಮಾರ್ಫಾಲಜಿ ಎಲ್ಲ ಆಲ್ಟರ್ ಆಗುತ್ತೆ. ಸೊ ಇಬ್ರು ಹೆಂಗಸರಿಗೆ ಗಂಡಸರಿಗೆ ಏಜ್ ಲಿಮಿಟ್ ಅನ್ನೋದು ತುಂಬಾ ತುಂಬಾ ಸೂಕ್ತ. ಓಕೆ, ಈಗ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಕಲಬುರಗಿಯಿಂದ ಮಹಾಂತೇಶ್ ಕಾಲ್ ಮಾಡಿದ್ದಾರೆ. ಮಹಾಂತೇಶ್ ಮಾತಾಡಿ. ಡಾಕ್ಟರ್ ನಮಸ್ಕಾರ ಸರ್. ಹೇಳಿ ಮಹಾಂತೇಶ್. ನಮಸ್ತೆ. ನಮ್ದು ಮದುವೆಯಾಗಿ 11 ವರ್ಷ ಆಯ್ತು ಮೇಡಮ್. ಒಂದು ಮಗು ಇದೆ, ಹೆಣ್ಣು ಮಗು ಇದೆ. ಫಸ್ಟ್ ಇಯರ್ ಮದುವೆ ಹೆಣ್ಣು ಮಗು ಇದೆ. ನೆಕ್ಸ್ಟ್ ಈಗ ಒನ್ ಟೈಮ್ ಪ್ರೆಗ್ನೆಂಟ್ ಆಗಿದ್ರು, ಅವಾಗ ಎಕ್ಟೋಪಿಕ್ ಅಂತ ಆಯ್ತು. ಹಿಂಗಾಗಿ ಅದು ಎಕ್ಟೋಪಿಕ್ ಆದಾಗಿ ಅವ್ರು ಮೇಡಮ್ ಅವರು ಅವ್ರ ಪೈಪ್ ನ ಒಂದ್ ಸೈಡ್ ಕಟ್ ಮಾಡಿದ್ದಾರೆ ಮೇಡಮ್. ಸರಿ.
ಹಿಂಗಾಗಿ ಅದು ಇನ್ನೊಂದ್ ಸೈಡ್ನಾಗ ನಿಮ್ಗೆ ಮಕ್ಕಳಾಗತ್ತೆ ಅಂತ ಹೇಳಿದ್ರು. ಈಗ 7 years ಆಯ್ತು ನಾವು ಟ್ರೈ ಮಾಡ್ತಾ ಇದೀವಿ, ಮತ್ತೆ ಇದು ಆಗ್ತಾ ಇಲ್ಲ. ನೀವಿಬ್ರು ಏಜ್ ಹೇಳಿ ಮಹಾಂತೇಶ್. ನಮ್ದು ಬಂದು 43, ನಮ್ಮ ಮಿಸಸ್ 39. ಓಕೆ, ನೀವು ಟೆಸ್ಟ್ ಎಲ್ಲ ಮಾಡ್ಸಿದ್ದೀರಾ ಹಾರ್ಮೋನ್ಸ್ ಎಲ್ಲ? ಹಾರ್ಮೋನ್ಸ್ ಎಲ್ಲ ಟೆಸ್ಟ್ ಮಾಡಿದೀವಿ. ಮತ್ತೆ ಈಗ 1 year ಬ್ಯಾಕ್ ಅದು ನೀರ್ಗುಳ್ಳಿ ಅಂತ ಆಗುತ್ತಲ್ರಿ ಮೇಡಮ್. ಓಕೆ, ಅದು ಆಗಿತ್ತು. ಅವಾಗ ಮತ್ತೆ ಸಣ್ಣ ಆಪರೇಷನ್ ಮಾಡಿ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಈಗೆಲ್ಲ ಇದು ಮಂತ್ಲಿ ಅದು ಸೈಕಲ್ ಚೆನ್ನಾಗಿ ಕರೆಕ್ಟ್ ಇದೆ, ಯಾವ್ದು ಸಮಸ್ಯೆ ಇಲ್ಲ. 39 ವರ್ಷ ಆದ್ರೆ ನೀವು ತುಂಬಾ ಬೇಗ ಬೇಗ ಕೆಲಸ ಮಾಡ್ಬೇಕು. ಹೆಂಗಸರಿಗೆ 40 years ಆದ್ಮೇಲೆ ಅಂಡಕೋಶದ ಶಕ್ತಿ ಎಲ್ಲ ಕ್ಷೀಣಿಸುತ್ತಾ ಬರುತ್ತೆ. ಸೊ ನಿಮ್ದು ರಿಪೋರ್ಟ್ಸ್ ಎಲ್ಲ ನೀವು ನಮಗೆ ಮೇಲ್ ಮಾಡಿದ್ರೆ ನಾವು ವಾಪಸ್ ನಿಮಗೆ ಕಾಲ್ ಮಾಡ್ತೀವಿ, ಅಥವಾ ಒಂದ್ಸಲಿ ಬಂದು ವಿಸಿಟ್ ಮಾಡಿದ್ರು ಒಳ್ಳೇದೆ. ಧನ್ಯವಾದ ತಾವು ಕಾಲ್ ಮಾಡಬೇಕಾಗಿ. ಈಗ ಮಧುಸೂದನ್ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಮಧುಸೂದನ್ ಮಾತಾಡಿ ಡಾಕ್ಟರ್ ತರ. ಮಧುಸೂದನ್ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಮ್ದು ಮದುವೆ ಆಗಿ ಒಂದು 5 years ಕಂಪ್ಲೀಟ್ ಆಯ್ತು. ಓಕೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಬಾರ್ಷನ್ ಟೈಪ್ ಎಲ್ಲ ಆಯ್ತು ವೈಫ್ ಅವ್ರಿಗೆ. ಮತ್ತೆ ನಾವು ಟ್ರೈ ಮಾಡಿದ್ರೆ ಆಮೇಲೆ PCOD ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಎಲ್ಲ ಹೇಳ್ತಾರೆ. ಓಕೆ, ಬಟ್ ಹೋಮಿಯೋಪತಿ ಮಾಡಿ ಅಂತ ಕೆಲವರು ಹೇಳ್ತಾರೆ. ಬಟ್ ಅದು ಎಲ್ಲಾದ್ರೂ ಅವರು ತುಂಬಾ ಸ್ಟಾರ್ಟಿಂಗ್ ಒಂದು 20,000 ಕುಡಿ 30,000 ಕುಡಿ ಅಂತೆಲ್ಲ ಇದು ಮಾಡ್ತಾರೆ. ಅದರಿಂದ ನಮ್ಗೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ನಮ್ಗೇನು ಅಷ್ಟೊಂದು ಸಿಕ್ಕಿಲ್ಲ. ಇದು ನಿಮ್ ಏಜ್ ಹೇಳಿ ಸರ್. ನಮ್ಮ ಏಜ್ ಬಂದು 33 years. ಅವ್ರದ್ದು 24 years. 24 years ತುಂಬಾ ಯಂಗ್ ಏಜ್, ಚೆನ್ನಾಗಿ ಮಕ್ಕಳಾಗುತ್ತೆ. PCOD ಏನ್ ತುಂಬಾ ಪ್ರಾಬ್ಲಮ್ ಆಗಲ್ಲ ಸರ್. ನೀವು ವೆಯ್ಟ್ ಎಷ್ಟಿದ್ದೀರಾ ನೀವಿಬ್ರು? ಮೇಡಮ್ ನಮ್ದು 70 ಇದ್ದೀವಿ. ನಮ್ಮ ವೈಫ್ ಅವರು ಸ್ವಲ್ಪ ವೆಯ್ಟ್ ಗೇನ್ ಇದ್ದಾರೆ, ಅವರು ಒಂದು 80 kg ಇದ್ದಾರೆ. ಓ, ಅದೇ ಪ್ರಾಬ್ಲಮ್ ಆಗುತ್ತೆ, ಅದು ಅಬಾರ್ಷನ್ಸ್ ಆಗಕ್ಕೆ ಒಂದು ಕಾರಣ ಆಗುತ್ತದು. ನೀವು ಆದಷ್ಟು ಬೇಗ ವೆಯ್ಟ್ ಲಾಸ್ ಪ್ರೋಗ್ರಾಮ್, ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿ ಇದೆಲ್ಲ ಮಾಡಿಫಿಕೇಶನ್ ಮಾಡ್ಬೇಕು. ಯಾಕಂದ್ರೆ PCOD ಇರೋರ್ಗೆ ದಪ್ಪ ಇದ್ರೆ ತುಂಬಾ ಸಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ವೆಯ್ಟ್ ಲಾಸ್ ಆಗಿದ ತಕ್ಷಣ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ 9 ತಿಂಗಳವರೆಗೂ ಒಳ್ಳೆ ಬೇಬಿ ಹುಟ್ಟುತ್ತೆ. ಅದ್ರ ಮೇಲೆ ಫೋಕಸ್ ಮಾಡಿ ಸರ್. ಅದೇನು ಆಗಲ್ಲ, ಅದು ಕರೆಕ್ಟ್ ಟ್ರೀಟ್ಮೆಂಟ್ ತಗೋಬೇಕು. ಒಂದ್ಸಲಿ ಅಪ್ರೋಚ್ ಮಾಡಿ ನಮ್ನ. ಥ್ಯಾಂಕ್ ಯು ಮಧುಸೂದನ್, ತಾವು ಕಾಲ್ ಮಾಡಬೇಕಾಗಿ. ಈಗ ಚೈತ್ರ ಕಾಲ್ ಮಾಡಿದ್ದಾರೆ ಮೈಸೂರಿಂದ. ಸುಚಿತ್ರ ಮಾತಾಡಿ ಡಾಕ್ಟರ್ ತರ. ಹಲೋ, ಹೇಳಿ ಸುಚಿತ್ರ, ಹೇಳಿ. ಮದುವೆ ಆಗಿ 2 years ಆಯ್ತು. ಪ್ರೆಗ್ನೆನ್ಸಿ ಆಗಿದೆ. 7 months ಇದ್ದಾಗ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಮಗು ತೀರ್ಕೊಂತು. ಈಗ ಮತ್ತೆ ಟ್ರೈ ಮಾಡ್ತಿದ್ದೀವಿ. ಅದು ನನಗೆ PCOD ಪ್ರಾಬ್ಲಮ್ ಇದೆ. ಓಕೆ, ಅದ್ರಿಂದಾಗಿ ಬೆಲೆ ಆಗ್ತಾ ಇಲ್ಲ. ಸೈಕಲ್ಸ್ ರೆಗ್ಯುಲರ್ ಇದೆಯಪ್ಪ? ಸ್ವಲ್ಪ ಒಂದು 15 ಆಗಿರ್ಲಿಲ್ಲ. ಟ್ರೀಟ್ಮೆಂಟ್ ತಗೊಂಡ್ರೆ ಈಗ ರೆಗ್ಯುಲರ್ ಆಗಿ ಆಗ್ತೀವಿ. ವೆಯ್ಟ್ ಗೇನ್ ಏನಾರು ಇದೆಯಾ? ಹೌದು, ತುಂಬಾನೇ ಆಗಿದೆ. ಅದೆಲ್ಲ ಫೋಕಸ್ ಮಾಡ್ಬೇಕು ಸುಚಿತ್ರ. ದಪ್ಪ ಆಗ್ತಿದ್ದಂಗೆನೆ ಸೈಕಲ್ಸ್ ರೆಗ್ಯುಲರ್ ಆಗಲ್ಲ, ಮೊಟ್ಟೆನು ಕರೆಕ್ಟ್ ಆಗಿ ಬಿಡುಗಡೆ ಆಗಲ್ಲ. ನೀವು ಒಂದ್ಸಲಿ ನಿಮ್ ರೆಕಾರ್ಡ್ಸ್ ತಗೊಂಡ್ ಬಂದ್ರೆ ನಾನು ಕರೆಕ್ಟ್ ಆಗಿ ಅಡ್ವೈಸ್ ಕೊಡ್ಬೋದು ನಿಮ್ಗೆ. ಡಿಫ್ರೆನ್ಸ್ ಇದೆ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲಪ್ಪ, ಏನಾಗಲ್ಲ, ಡೋಂಟ್ ವರಿ. ಧನ್ಯವಾದ ತಾವು ಕಾಲ್ ಮಾಡಬೇಕಾಗಿ. ಈಗ ತೇಜಸ್ವಿನಿ ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ತೇಜಸ್ವಿನಿ ಮಾತಾಡಿ ಡಾಕ್ಟರ್ ತಾರೆ. ಹಲೋ, ನಮಸ್ತೆ ತೇಜಸ್ವಿನಿ, ಹೇಳಿ. ಮದುವೆ 7 ವರ್ಷ ಆಯ್ತು. ಹಾಸ್ಪಿಟಲ್ ತೋರಿಸಿದ್ರಿ. ಟ್ರೀಟ್ಮೆಂಟ್ ತಗೊಂಡಿವಿ. ಇದು ಸ್ಪರ್ಮ್ ಕೌಂಟ್ ಕಡಿಮೆ ಐತೆ ಹೇಳಾರ. ಓಕೆ, ಅದೆಲ್ಲ ಹಾಸ್ಪಿಟಲ್ ತೋರಿಸಿದ್ರು ಮತ್ತೆ ಅದನ್ನ ಹೇಳ್ತಾರೆ ಅವ್ರು, ಬರೀ ಟ್ಯಾಬ್ಲೆಟ್ಸ್ ತಗೊಳ್ರಿ ಅಂತ ಹೇಳಿ. ಎಷ್ಟಿದೆಪ್ಪ ಕೌಂಟ್? 22 ಕರೆಕ್ಟ್ ನಾರ್ಮಲ್ ರೇಂಜ್ ಇದೆಯಲ್ಲ ಇವ್ರೆ? ಅಂದ್ರೆ ಅವ್ರದ್ದು ಇವಾಗ 36 ಇದೆ, 27. ಅದಕ್ಕೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆ? ಬೇರೆ ಏನಾದ್ರು ಹ್ಯಾಬಿಟ್ಸ್ ಇದೆಯಾ ಅವ್ರಿಗೆ? ಸ್ಮೋಕಿಂಗ್, ಆಲ್ಕೋಹಾಲ್ ಅದೆಲ್ಲ ಇದ್ರೆ ಸ್ಪರ್ಮ್ಸ್ ತುಂಬಾ ತೊಂದರೆ ಆಗುತ್ತೆ. ಹೌದು, ಕರೆಕ್ಟ್ ಆಗಿ ಫರ್ಟಿಲೈಸ್ ಆಗಲ್ಲ, ಮೊಟಿಲಿಟಿ ಇರಲ್ಲ. ಅವ್ರ ಅರ್ಧ ಹೋಗಿರೋದು. ಹ್ಯಾಬಿಟ್ಸ್ ಎಲ್ಲ ಬಿಡ್ಬೇಕಲ್ಲಪ್ಪ. ಅದಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕಲ್ಲ. ನೀವ್ ಈ ಕಡೆ ಬಂದ್ರೆ ಒಂದ್ಸಲ ರಿಪೋರ್ಟ್ಸ್ ತನ್ನಿ. ನಿಮ್ ಹಸ್ಬೆಂಡ್ ಒಳ್ಳೊಳ್ಳೆ ಔಷಧಿ ಇದೆ ಬ್ಯಾಂಗ್ಳೂರು, ಅಲ್ಲಿ ನಂಬರ್ ಬರ್ತಾ ಇದೆ ನೋಡಿ, ಫೋನ್ ಮಾಡಿ, ಅಲ್ಲಿಗೆ ನಾವು ತಿಳಿಸ್ತೀವಿ. ಬಟ್ ಇವ್ರು ಸ್ಮೋಕಿಂಗ್ ಬಿಡ್ಬೇಕು. ಧನ್ಯವಾದ ಸುಚಿತ್ರ ಕಾಲ್ ಮಾಡೋದಕ್ಕಾಗಿ. ಈಗ ಜಯರಾಮ್ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಜಯರಾಮ್ ಮಾತಾಡಿ ಡಾಕ್ಟರ್ ತರ. ಹೇಳಿ ಜಯರಾಮ್, ನಮಸ್ತೆ.
ಹಾ, ಇಲ್ಲ ಮಕ್ಕಳೇ ಅಲ್ಲ. 5 ವರ್ಷ ಆಯ್ತು ಮಕ್ಳಾಗ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಹೌದು. ಎಲ್ಲ ನಿಮ್ದು ರಿಪೋರ್ಟ್ಸ್ ಎಲ್ಲ ಆಗಿದೆಯಾ, ನಿಮ್ದು ನಿಮ್ ವೈಫ್ದು? ಇಲ್ಲ ಒಂದು ಡಾಕ್ಟರ್ ಹತ್ರ ಎಲ್ಲ ತೋರಿಸಿಲ್ಲ. ತೋರ್ಸಿಲ್ವಾ? ಇಲ್ಲ ಏಜ್ ಸರ್ ನಿಮ್ದು ಅವ್ರದ್ದು? ಮೇಡಮ್ ಒಂದು 28 ಒಂದು 26. ಮತ್ ಇಬ್ರು ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಏನಕ್ಕೆ ಅಂದ್ರೆ ಅಕಸ್ಮಾತ್ ಏನಾರ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಒಂದ್ ಸಣ್ಣ ಮಾತ್ರೆಲೇನೆ ನಿಮ್ದು ಈ ಮಕ್ಳಿಲ್ದಿರೋ ಸಮಸ್ಯೆ ಈಸಿಯಾಗಿ ಸಾಲ್ವ್ ಆಗ್ಬಿಡುತ್ತೆ. ಥೈರಾಯ್ಡ್ ಇತ್ತು ಅಂದ್ರೆ ಯಾವ ಟ್ರೀಟ್ಮೆಂಟ್ ಫಲಕಾರಿ ಆಗಲ್ಲ. ಇಮಿಡಿಯೇಟ್ ನೀವು ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ, ಆ ರಿಪೋರ್ಟ್ಸ್ ನಮಗ್ ಕಳಿಸಿ. ಧನ್ಯವಾದ ಕಾಲ್ ಮಾಡಬೇಕಾಗಿ. ಈಗ ಶ್ವೇತಾ ಕಾಲ್ ಮಾಡಿದ್ದಾರೆ ವಿಜಯಪುರದಿಂದ. ಶ್ವೇತಾ ಮಾತಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ. ಹಾ ಶ್ವೇತಾ ನಮಸ್ತೆ, ಹೇಳಿ. ಮ್ಯಾಮ್ ನಮ್ದು ಮದ್ವೆ ಆಗಿ 5 years ಆಯ್ತು. ಓಕೆ. 5 years ಅಲ್ಲಿ ನಾನು 3 years ಅಂತೂ ಹೊರಗಡೆನೆ ಇದ್ದೆ, ಅಂದ್ರೆ ಓದು ಸ್ಟಡಿ ಕಂಪ್ಲೀಟ್ ಆಗಿದ್ದಿಲ್ಲ. ಸೊ ಅದಾದ್ಮೇಲೆ ಎಲ್ಲಾ ಡಾಕ್ಟರ್ಗೆಲ್ಲ ಇದು ಕಾಂಟ್ಯಾಕ್ಟ್ ಮಾಡಿ ನಮ್ ಸ್ಕ್ಯಾನ್ ಮಾಡಿದ್ರು, ಮತ್ ಹಸ್ಬೆಂಡ್ ಎಲ್ಲ ಚೆಕಪ್ ಆಯ್ತು. ಅವಾಗ ಅವರು ಇಬ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ. ಮತ್ತೆ ಮಂತ್ಲಿ ಇದು ಟ್ಯಾಬ್ಲೆಟ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಒಂದ್ಸತಿ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ನನ್ನ ಎಗ್ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ, ಸಿಂಗಲ್ ಓವ್ಯುಲೇಷನ್ ಇಲ್ಲ ಮಲ್ಟಿಪಲ್ ಓವ್ಯುಲೇಷನ್ ಇದೆ ಅಂತ ಹೇಳಿದ್ರು. ಅದು ಈಗ ನಾನು ಅದು ಟ್ಯಾಬ್ಲೆಟ್ಸ್ ಹಾಸ್ಪಿಟಲ್ ಎಲ್ಲ ತುಂಬಾ ಇದಾಗಿ ಟ್ರೀಟ್ಮೆಂಟ್ ತಗೋದನ್ನು 1 month ಇಂದ ಡ್ರಾಪ್ ಮಾಡಿದೀನಿ. ಸೊ ಏನ್ ಮಕ್ಕಳಾಗೋ ಚಾನ್ಸಸ್ ಇದೆನಾ ಇಲ್ಲ ಅಂತ ಕೇಳಬೇಕಿತ್ತು. ಏಜ್ ಹೇಳಿ ಶ್ವೇತಾ. ಹಲೋ, ಏಜ್ ಹೇಳಪ್ಪ. ನನ್ನ ಏಜ್ 25. ನಿಮ್ ಯಜಮಾನ್ರದ್ದು? ಅವ್ರದ್ದು ನನ್ಕಿಂತ 10 years ದೊಡ್ಡವರು. 35. ನಿಮ್ದು ರಿಪೋರ್ಟ್ಸ್ ಎಲ್ಲ ಒಂದ್ಸಲಿ ಕಳ್ಸಕ್ಕಾಗತ್ತಾ ನಮ್ಗೆ? ಮೇಲ್ ಮಾಡ್ಬೇಕಾ ಮ್ಯಾಮ್? ಮೇಲ್ ಮಾಡಿ ಅಥವಾ ಬಂದು ಕಾಂಟ್ಯಾಕ್ಟ್ ಮಾಡಿ, ಬ್ಯಾಂಗ್ಳೂರ್ ಇರೋದ್ರಿಂದ. ನೀವ್ ಇಷ್ಟು ಬೇಗ ಇಷ್ಟು ಡೆಸ್ಪರೇಟ್ ಆಗೋದ್ ನೀಡಿಲ್ಲ. ನನ್ಗೆ ಅದೇ ತುಂಬಾ ಸ್ಟ್ರೆಸ್, ನಾನು ಅದಕ್ಕೆ ತಗೋದ್ ಮ್ಯಾಮ್. ಯಾಕಂದ್ರೆ ಎಲ್ಲಾ ಟ್ರೀಟ್ಮೆಂಟ್ ತೋರಿಸಿದ್ರೆ ಡಾಕ್ಟರ್ ಹೇಳ್ತಿದಾರೆ ನಿಮ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ. ಅದ್ರಿಗೆ ಯಾಕೆ ಕನ್ಫ್ಯೂಸ್ ಆಗ್ತಿಲ್ಲ ಗೊತ್ತಾಗ್ತಿಲ್ಲ. ಅದೇ ತುಂಬಾ ಸ್ಟ್ರೆಸ್ ತಗೊಂಡು ಆಂಗ್ಸೈಟಿ ಆಗ್ಬೇಡಿ. ಒಂದ್ಸಲಿ ರಿಪೋರ್ಟ್ಸ್ ತನ್ನಿ, ನೀವು ನ್ಯಾಚುರಲ್ ವೇಲೆ ಕನ್ಸೀವ್ ಆಗೋ ತರ ಹೆಲ್ಪ್ ಮಾಡ್ತೀವಿ ನಾವು. ಒಂದ್ಸಲಿ ಕನ್ಸಲ್ಟ್ ಮಾಡಪ್ಪ. ಧನ್ಯವಾದ ಕಾಲ್ ಮಾಡಬೇಕಾಗಿ. ಡಾಕ್ಟರ್, ಮೇಲ್ ಇನ್ಫರ್ಟಿಲಿಟಿಗೆ ಏನೆಲ್ಲ ಕಾರಣ ಇರುತ್ತೆ? ಸೊ ನೀವು ಹೇಳ್ದಂಗೆ ಹೆಂಗಸರು ಕೂಡ 50% ಕಾರಣ ಇರ್ತಾರೆ, ಮೇಲ್ಸ್ ಕೂಡ 50% ಕಾರಣ ಇರ್ತಾರೆ. ಈಗ ನಾವು ನೋಡ್ತಿರಂಗೆ ಮೇಲ್ಸ್ ಅಲ್ಲಿ ತುಂಬಾ ಅಡಿಕ್ಷನ್ಸ್, ಹ್ಯಾಬಿಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಟೊಬ್ಯಾಕೋ ಚೂವಿಂಗ್, ಯಾವ್ದಾವ್ದೋ ರೀತಿ ಅವರು ಟೊಬ್ಯಾಕೋ ಸೇವನೆ ಮಾಡ್ತಾನೆ ಇರ್ತಾರೆ, ವಿಚ್ ಇಸ್ ವೆರಿ ಹಾರ್ಮ್ಫುಲ್. ಸ್ಮೋಕಿಂಗ್, ಆಲ್ಕೋಹಾಲ್, ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವರ್ಕ್ ಪ್ರೆಷರ್, ವರ್ಕ್ ಅಲ್ಲಿ ಅವ್ರಿಗೆ ಟೈಮೇ ಸಿಗಲ್ಲ. ಮಾರ್ನಿಂಗ್ ನಿದ್ದೆ ಮಾಡೋದು, ಈ ನೈಟ್ ಅಲ್ಲಿ ವರ್ಕ್ ಮಾಡೋದು, ಶಿಫ್ಟ್ಸ್ ಎಲ್ಲ ಚೇಂಜ್ ಮಾಡಿರ್ತಾರೆ. ಸೊ ಇವೆಲ್ಲ ಕಾರಣಗಳು ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಮೇಲೆ ತೋರಿಸುತ್ತೆ. ಸೊ ಕೌಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಮೊಟಿಲಿಟಿ ಮೇಲೆ, ಆಕಾರ ಮತ್ತೆ ಮಾರ್ಫಾಲಜಿ ಅಂತ ಹೇಳ್ತೀವಿ ಸ್ಪರ್ಮ್ದು, ಅದ್ರ ಮೇಲೆ ಇದು ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಸ್ಟ್ರೆಸ್, ಆಂಗ್ಸೈಟಿ, ಅಡಿಕ್ಷನ್ಸ್ ಎಲ್ಲಾನು. ಸೊ ಮೇಲ್ಸ್ ಅಲ್ಲಿ ಯಾವಾಗ ಸ್ಪರ್ಮ್ ಅಫೆಕ್ಟ್ ಆಗುತ್ತೋ ಅವ್ರಿಗೆ ರಿಸಲ್ಟ್ಸ್ ಬರ್ತಿರಲ್ಲ. ಆಮೇಲೆ ನಾವ್ ಇವಾಗ ನೋಡ್ತಿರಂಗೆ 25 years 30 yearsಗೆ ಗಂಡಸರಿಗೆ ಶುಗರ್, BP, ಥೈರಾಯ್ಡ್ ಪ್ರಾಬ್ಲಮ್ಸ್, ಸೈಕ್ಯಾಟ್ರಿಕ್ ಇಲ್ನೆಸ್, ಯಾವ್ದಾವ್ದೋ ಮಾತ್ರೆ ನಿಂತಿರ್ತಾರೆ, ನಿದ್ದೆ ಬರಲ್ಲ ಮಾತ್ರೆ ನಿಂತಿರ್ತಾರೆ. ಇದ್ರ ಎಫೆಕ್ಟ್ ಎಲ್ಲಾನು ಸ್ಪರ್ಮ್ಸ್ ಮೇಲೆ ತೋರಿಸ್ತಿರತ್ತೆ. ಇವೆಲ್ಲ ಸೇರಿ ಅವ್ರಿಗೆ ಮಕ್ಕಳಾಗದಿರೋದಕ್ಕೆ ಒಂದು ಕಾರಣ ಆಗಿರಬಹುದು. ಓಕೆ ಡಾಕ್ಟರ್, ಮಾತಾಡೋಣ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿ, ಚಿಕಿತ್ಸೆ ಇರುವಂತಹ ವಿಧಾನಗಳು, ಹಾಗೆ ಫೈನಾನ್ಷಿಯಲ್ ಫೆಸಿಲಿಟಿ ಏನಾದರೂ ಇದೆಯಾ, ಈ ಬಗ್ಗೆ ಕೂಡ ನಾವು ಮಾತಾಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ. ಬೇಕಿಂದಾಗ ಮದುವೆ ಆಗ್ಬೋದು, ಬೇಡವಿದ್ರೆ ಬಿಟ್ಟು ಬಿಡ್ಬೋದು. ಇಲ್ಲಿ ಡೈವೋರ್ಸ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಮಹಿಳೆಗೆ ಹೆರುವ ಸಮಸ್ಯೆ ಖಂಡಿತ ಇಲ್ಲ. ಈಕೆ ಹೆಂಡತಿಗಿಂತ ಹೆಚ್ಚು. ಮಧ್ಯಾಹ್ನ 1:30ಕ್ಕೆ. ಮನೇಲಿ ಮದುವೆ ಉಂಟಾ? ಸರಿ, JD ಓಪನ್ ಮಾಡಿ, ಸರ್ಚ್ ಮಾಡಿ, ಲಿಸ್ಟ್ ನೋಡಿ, ರೇಟಿಂಗ್ಸ್ ಚೆಕ್ ಮಾಡಿ, 1 ಕ್ಲಿಕ್, ಜಾಬ್ ಡನ್. ಮತ್ತೆ ಅಷ್ಟೇ ಅಲ್ಲ, ನೋಡಿ, ಬ್ಯಾಂಕ್ವೆಟ್ ಹಾಲ್, ವೆಡ್ಡಿಂಗ್ ಬ್ಯಾಂಡ್ಸ್, ಡೆಕೋರೇಟರ್, ಜೂಲರ್, ಫೋಟೋಗ್ರಫರ್, ಕೊರಿಯೋಗ್ರಫರ್, ಏನ್ ಬೇಕಾದ್ರೂ ಸಿಗುತ್ತೆ. ಈಗ ಅಲ್ಲಿ ಏನು ಕೇಳಬೇಡಿ, JDಗೆ ಕಾಲ್ 888 ಅಥವಾ ಲಾಗ್ ಆನ್ ಮಾಡಿ. ಜಸ್ಟ್ ಡೌನ್ JD ಆಪ್. ಸೂಟ್ ಸ್ವಲ್ಪ ಟೈಟ್ ಆಗೈತಲ್ಲ. ಮೈ ಪರ್ಫೆಕ್ಟ್ ಸ್ಕಿನ್ 100% ಆಯುರ್ವೇದಿಕ್. ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆ ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸಿದ, ನೋ ಸೈಡ್ ಎಫೆಕ್ಟ್ಸ್.
ಪರ್ಫೆಕ್ಟ್ ಸ್ಲಿಮ್, ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. ಎಲ್ಲ ಸೂಪರ್ ಹೀರೋಸ್ಗೆ ಗ್ರೀನ್ ವೆಜಿಟೇಬಲ್ಸ್ ಇಷ್ಟ. ನಿಮ್ಮ ಪ್ರಯತ್ನಗಳಲ್ಲಿ ಯಾವುದೇ ಕೊರತೆ ಇಲ್ಲ. ಆದರೆ ಒಂದು ಅಧ್ಯಯನ ಪ್ರಕಾರ ಪ್ರತಿ 10ರಲ್ಲಿ 9 ಮಕ್ಕಳಿಗೆ ತಾವು ಸೇವಿಸುವ ಆಹಾರಗಳಲ್ಲಿ ಅವಶ್ಯಕ ಪೌಷ್ಟಿಕಾಂಶಗಳ ಕೊರತೆ ಇರಬಹುದು. ಆಹಾರ ಸೇವನೆ ಜೊತೆಗೆ ಕುಡಿಯಿರಿ ಹಾರ್ಲಿಕ್ಸ್. ಇದರ ಪೋಷಣೆ ಮಕ್ಕಳನ್ನು ಮಾಡುತ್ತದೆ ಟಾಲರ್, ಸ್ಟ್ರಾಂಗರ್, ಶಾರ್ಪರ್. ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ವಿ. ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಇದೆ, ಯಾವೆಲ್ಲ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಇದೆ? ಈಗ ಒಂದು ಕಪಲ್ ಒಂದು ಇನ್ಫರ್ಟಿಲಿಟಿ ಸೆಂಟರ್ನ ಅಪ್ರೋಚ್ ಮಾಡಿದಾಗ ಸಡನ್ ಆಗಿ ಹೋಗಿದ ತಕ್ಷಣ ಅವ್ರಿಗೆ IVF ಮಾಡ್ಬಿಡ್ತಾರೆ, ತುಂಬಾ ದುಡ್ಡು ಖರ್ಚಾಗುತ್ತೆ ಅನ್ನೋದೆಲ್ಲ ಮಿಸ್ಕನ್ಸೆಪ್ಷನ್. ಫಸ್ಟ್ ಕಪಲ್ ಅಪ್ರೋಚ್ ಮಾಡಿದ ತಕ್ಷಣ ಅವ್ರನ್ನ ಕುಲಂಕುಷವಾಗಿ ಫಸ್ಟ್ ನಾವು ಅವ್ರಿಗೆ ಟೆಸ್ಟ್ಗಳು ಮಾಡಿಸ್ತೀವಿ. ಯಾರಿಗೆ ಪ್ರಾಬ್ಲಮ್ ಇದೆ, ಯಾವ ತರ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ನೋಡ್ತೀವಿ. ಅಕಸ್ಮಾತ್ ಲೇಡಿಗೆ ಥೈರಾಯ್ಡ್ ಇಶ್ಯೂ ಇದ್ರೆ ಅವ್ರಿಗೆ ಯಾವುದೇ ತರ ಟ್ರೀಟ್ಮೆಂಟ್ ಕೊಟ್ಟು ಅದು ಫಲಕಾರಿ ಆಗ್ತಿರಲ್ಲ. ಸೊ ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆ ಥೈರಾಯ್ಡ್ ನಾರ್ಮಲ್ ಬರೋವರೆಗೂ ಕಾಯ್ತೀವಿ. ಸುಮಾರು ಜನ ಈ 3 months ಗ್ಯಾಪ್ ಕೊಟ್ಟಿರ್ತಾವಲ್ಲ, ಅವಾಗಲೇ ಕನ್ಸೀವ್ ಆಗ್ಬಿಡ್ತಾರೆ. ಅವ್ರಿಗೆ ಬೇರೆ ಏನು ಟ್ರೀಟ್ಮೆಂಟೇ ಬೇಕಾಗಲ್ಲ. ಇವಾಗ ನಾವು ಎಷ್ಟೋ ಜನ ನೋಡಿದ್ವಿ ತುಂಬಾ ಒಬೀಸ್ ಇದಾರೆ ಅಂತ ಕಾಲ್ ಮಾಡ್ತಾ ಇದ್ರು. ಈ ಒಬೆಸಿಟಿ ಅನ್ನೋದು ದೊಡ್ಡ ಪಿಡುಗಾಗ್ತಾ ಇದೆ ಬ್ಯಾಂಗ್ಳೂರ್, ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಸೊ ಒಬೆಸಿಟಿನೂ ತುಂಬಾ ಕಾರಣ ಮಕ್ಕಳಾಗದಿರೋದಕ್ಕೆ. ಸೊ ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ, ಯೋಗ ಹೇಳ್ಕೊಡ್ತೀವಿ, ಡಯಟ್ ಮಾಡಿಫಿಕೇಶನ್ ಹೇಳ್ತೀವಿ, ಪ್ರಾಣಾಯಾಮ ಹೇಳ್ಕೊಡ್ತೀವಿ. ಲೈಫ್ ಸ್ಟೈಲ್ ಅಲ್ಲೇ ಸುಮಾರು ಜನ ಕನ್ಸೀವ್ ಆಗ್ಬಿಡ್ತಾರೆ. ಅಕಸ್ಮಾತ್ ಇವೆರಡಲ್ಲೂ ಅವ್ರಿಗೆ ಕ್ಲಿಕ್ ಆಗ್ಲಿಲ್ಲ ಅನ್ನೋರಿಗೆ ಒಂದು IUI ಅಂತ ಒಂದು ಪ್ರೊಸೀಜರ್ ಇದೆ. ವೆರಿ ಸಿಂಪಲ್. ಅದು ಹಸ್ಬೆಂಡ್ ಸ್ಪಾಮ್ಸ್ ನ ತೆಗೆದು ಬೆಸ್ಟ್ ಪಾರ್ಟ್ ನ ಲೇಡೀಸ್ ಟ್ಯೂಬ್ಸ್ ಹತ್ರ ಹಾಕ್ತಿವಿ. ಅದು ಒಂದು 2 cycles ಟ್ರೈ ಮಾಡ್ತೀವಿ. ಸುಮಾರು ಒಂದು 20 to 30% ಲೇಡೀಸು ಅದರಲ್ಲೇ ಕನ್ಸೀವ್ ಆಗ್ಬಿಡ್ತಾರೆ. ಬಟ್ ಯಾರಿಗೆ 2 ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದೆ, ಗರ್ಭನಾಳ ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಅವ್ರ ಪ್ರೀವಿಯಸ್ಲಿ IUI ತುಂಬಾ ಫೇಲ್ಯೂರ್ ಆಗಿದೆ, ಆ ತರ ಅವ್ರಿಗೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ IVF ತಗೊಂಡು ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಕಪಲ್ನ ಅಸೆಸ್ ಮಾಡಿ ಇಂತಿಂತವ್ರಿಗೆ ಈ ಟ್ರೀಟ್ಮೆಂಟ್ ಬೇಕು ಅಂತ ಕಪಲ್ನ ಅಪ್ರೋಚ್ ಮಾಡಿದಾಗೆ ನಾವು ಡಿಫೈನ್ ಮಾಡ್ತೀವಿ. ಎಲ್ಲಾರ್ಗು ಒಂದು ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಇರಲ್ಲ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ಇದ್ದಾರೆ, ರೂಪಾ ಅಂತ ಕಾಲ್ ಮಾಡಿದ್ದಾರೆ ಉಡುಪಿಯಿಂದ. ರೂಪಾ ಮಾತಾಡಿ ಡಾಕ್ಟರ್, ನಿಮ್ಮ ಪ್ರಶ್ನೆ ಹೇಳಿ. ನಮಸ್ತೆ ರೂಪಾ, ಹೇಳಿ. ಹಲೋ, ನಮಸ್ತೆ ಮೇಡಮ್. ನಾನು ಉಡುಪಿಯಿಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ನಮ್ ಮದ್ವೆ 2 ವರ್ಷ ಆಯ್ತು. ಅದೇ ನಾವು ಹಾಸ್ಪಿಟ್ಲಿಗೆ ತೋರ್ಸಿದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಇದು ನೀರ ಬ್ಲಾಕ್ ಇದೆ ಅಂತ ಹೇಳಿದ್ರು ಮೇಡಮ್. ಅದೇ ಅದಕ್ಕೆ ಏನ್ ಕಾರಣ, ಅದಕ್ಕೆ ಸೊಲ್ಯೂಷನ್ ಯಾವ್ದು ಇದೆಯಾ ನಿಮ್ಮಲ್ಲಿ ಅಂತ? ಕೌಂಟ್ 0 ಇದೆಯಪ್ಪ, ಲೋ ಇದೆಯಾ? ಇಲ್ಲ, ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಮೇಡಮ್. ನೀರ ಬ್ಲಾಕ್ ಇದೆ ಅಂತ ಹೇಳಿದ್ರು. ಹೌದಾ, ನೀವು ಬರ್ಬೋದಾ ರಿಪೋರ್ಟ್ ತಗೊಂಡು? ಅದೇ ಎಲ್ಲಿ, ಬೆಂಗಳೂರಲ್ಲ? ಬ್ಯಾಂಗ್ಳೂರಲ್ಲಿ. ಇಲ್ಲ, ಫೋನ್ ಮಾಡಿ ನಮ್ ಡಾಕ್ಟರ್ ಹತ್ರ ಕನೆಕ್ಟ್ ಮಾಡ್ಕೊಂಡು ಮಾತಾಡಿ. ಅದೇ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಹೌದೌದು, ಸೊಲ್ಯೂಷನ್ ಇದೆ. ನಿಮ್ಮ ಮಗು ಹಾಗೆ ಆಗುತ್ತೆ, ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಮಿಡಿಯೇಟ್ ನಮಗೆ ಕಾಲ್ ಮಾಡಿ ಅಥವಾ ಒಂದ್ಸಲಿ ಬಂದು ತೋರಿಸಿ. ಅದು ಇಲ್ಲಿ ತೋರಿಸಿದೆ ಮೇಡಮ್, ಅದೇನು ಇಲ್ಲ, ಅದು ಸರಿ ಆಗಲ್ಲ ಅಂತ ಹೇಳಿದ್ರು. ಇಲ್ಲ, ಸುಮಾರು ಸತಿ ನಾನು ನೋಡಿದ್ದೀನಿ. ಟೆಕ್ನಾಲಜಿ ಅಲ್ಲೆಲ್ಲ ಅಷ್ಟು ಬೆಳೆದಿರಲ್ಲ, ಫೆಸಿಲಿಟೀಸ್ ಇರಲ್ಲ, ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಡ್ತಿರ್ತಾರೆ. ಬಟ್ ನೀವು ಬ್ಯಾಂಗ್ಳೂರ್ಗೆ ಬಂದು ನಮ್ಮ ಸೆಂಟರ್ಗೆ ಒಂದ್ಸಲಿ ನೋಡಿಸಿ. ಈ ತರ ಬ್ಲಾಕ್ ಆಗಿರೋದು ಎಲ್ಲಾರ್ಗು ತುಂಬಾ ನಾವು ಟ್ರೀಟ್ಮೆಂಟ್ ಕೊಟ್ಟು ಮಗು ಆಗಿದೆ. ಹೌದು, ನೀವು ರಿಪೋರ್ಟ್ಸ್ ತಂದು ಟೈಮ್ ವೇಸ್ಟ್ ಮಾಡಬೇಡಿ. ಧನ್ಯವಾದ ತಾವು ಕಾಲ್ ಮಾಡೋದಕ್ಕಾಗಿ. ಡಾಕ್ಟರ್, ಚಿಕಿತ್ಸೆ ವೆಚ್ಚ ಯಾವ ರೀತಿ ಇರುತ್ತೆ, ಅಂದ್ರೆ ಕಾಸ್ಟ್ ಯಾವ ರೀತಿ ಇರುತ್ತೆ, ಏನಾದರೂ ಫೈನಾನ್ಷಿಯಲ್ ಫೆಸಿಲಿಟಿ ಇರುತ್ತಾ, ಹೇಗೆ? ಹೌದು, ಇವಾಗ ಸುಮ್ಮನೆ ಮಾತ್ರೆಗಳು ತಗೊಂಡು ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ಮಾನಿಟರ್ ಮಾಡ್ತಿದೀವಿ ಅಂದವ್ರಿಗೆ 5,000 7,000ದಲ್ಲೇ ಅದೆಲ್ಲ ಟ್ರೀಟ್ಮೆಂಟ್ ಮುಗಿಯುತ್ತೆ. ಅಕಸ್ಮಾತ್ IUI ಹೋಗೋರ್ಗೆ ಒಂದು 10,000 to 20,000 ಆಗುತ್ತೆ. IVF ಹೋಗೋರ್ಗೆ 1.5 to 2.5 lakhs. ಅದು ಡಿಫ್ರೆಂಟ್ ಸ್ಕೀಮ್ಸ್ ಇದೆ. ಬಟ್ ಸುಮಾರು ಜನ ನಮ್ಮ ಕೈಲಿ ಆಗ್ತಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟೇ ಬಿಟ್ಬಿಡ್ತಾರೆ. ಏಜ್ ಎಲ್ಲ ಮೀರ್ ಹೋಗುತ್ತೆ ಅಂತವ್ರು. ಒಂದ್ ಮಾತು ಏನಂದ್ರೆ, ಇಲ್ಲಿ ಫೈನಾನ್ಷಿಯಲ್ಗೆ ನಾವು ಇದು ಕೊಡ್ತೀವಿ, ಕ್ಯಾಪಿಟಲ್ ಫ್ಲೋಟ್ ಅಂತ ಒಂದು ಲೋನ್ ಫೆಸಿಲಿಟಿ ಇದೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಫ್ರೀ EMIs ಕಟ್ಬೋದು. ಆ ತರ ತುಂಬಾ ಹೆಲ್ಪ್ ಮಾಡ್ತೀವಿ ನಾವು. ಆಮೇಲೆ ಸುಮಾರು ಜನ ಬಡ ಪೇಷಂಟ್ಸ್ಗೆ ಡಿಸ್ಕೌಂಟ್ಸ್ ಎಲ್ಲ ಆಫರ್ ಮಾಡ್ತೀವಿ. ಸೊ ಬಂದು ಡಾಕ್ಟರ್ಸ್ ನ ಅಪ್ರೋಚ್ ಮಾಡಿದ್ರೆ ನಾವು ವಿ ಆರ್ ರೆಡಿ ಟು ಹೆಲ್ಪ್ ದೆಮ್. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ, ಬಾಬು ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಬಾಬು ಮಾತಾಡಿ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ. ನಮಸ್ತೆ ಬಾಬು ಅವರೇ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಾವು ಬೆಂಗಳೂರಿಂದನೇ ಮಾತಾಡ್ತಾ ಇದ್ದೀವಿ. ಮೇಡಮ್, ಈಗ ನಮ್ಮ ಆಕ್ಚುಲಿ ನಮ್ದು ಏಜ್ ಬಂದು 45. ಓಕೆ. ಮಿಸಸ್ ಬಂದು 35. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಈಗ ನಮ್ದು ಮ್ಯಾರೇಜ್ 8 years ಆಯ್ತು.
ಬಟ್ ಇನ್ನೂ ಅವ್ರು ಕನ್ಸೀವ್ ಆಗಿಲ್ಲ ಮೇಡಮ್. ಆಲ್ರೆಡಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ವಿ, ಅದರಿಂದ ಏನೂ ಪ್ರಯೋಜನ ಆಗ್ಲಿಲ್ಲ. ಏನ್ ತೊಂದರೆ ಇದೆಯಂತೆ ಸರ್? ಇಲ್ಲ, ಅವ್ರದ್ದೆಲ್ಲ ಕರೆಕ್ಟ್ ಇದೆ ಅಂತ ರಿಪೋರ್ಟ್ಸ್ ಬಂದಿದೆ. ಆಮೇಲೆ ನಂದು ಸ್ಟಾರ್ಟ್ ಮಾಡಿದ್ರು. ಈಗ ನಮ್ದೆಲ್ಲ ಇದ್ ಮಾಡಿದಾಗ ಸ್ಪರ್ಮಿ ಅಂತ ಬಂದಿದೆ. ಸೊ ಅದು ಯಾವ ರೀತಿ ಮಾಡ್ಬೇಕೇನು ಅಂತ ಕೇಳೋದಕ್ಕೆ ಡಾಕ್ಟರ್ಸ್ IVF ಗೆ ಸಜೆಸ್ಟ್ ಮಾಡಿದ್ರು. ಹೌದು, IVF ಹೋಗಿ ಫಸ್ಟ್ ಸರ್ಕ 1 ಟೈಮ್ ಆಯ್ತು, ಅದು ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ ಬಹಳ ಇದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಲ್ಲ ಮೇಡಮ್, ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಏನಾದ್ರು ಚಾನ್ಸಸ್ ಇದೆಯಾ, ಹೇಗೆ ಏನು ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ಸರ್. ಬಟ್ ನಿಮ್ ವೈಫ್ ಏಜ್ 35 ಆಗ್ತಿರೋದ್ರಿಂದ ನೀವು ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಬೇಗ ಬೇಗ ಟ್ರೀಟ್ಮೆಂಟ್ ತಗೋಬೇಕು, ತುಂಬಾ ಆಪ್ಷನ್ಸ್ ಇದೆ. ಸರಿ ಮೇಡಮ್. IVF ಅಂತ ಕಾಸ್ಟ್ಲಿ ಟ್ರೀಟ್ಮೆಂಟ್ ಎಲ್ಲ ಬೇರೆನೂ ಇದೆ. ನೀವು ಪರ್ಸನಲ್ ಆಗಿ ನನ್ನ ಮೀಟ್ ಮಾಡಿದ್ರೆ ಐ ಕ್ಯಾನ್ ಗಿವ್ ಯು ಆಲ್ ಆಪ್ಷನ್ಸ್. ಇನ್ ಟೈಮ್ ವೇಸ್ಟ್ ಮಾಡಬಾರ್ದು ಸರ್. ಯು ಆರ್ 45 ಅಲ್ಲ? ಹೌದು ಮೇಡಮ್. ಧನ್ಯವಾದ ತಾವು ಕಾಲ್ ಮಾಡಿದ್ದಕ್ಕಾಗಿ. ಈಗ ಅಕ್ಕಮ್ಮ ಅಂತ ಕಾಲ್ ಮಾಡಿದ್ದಾರೆ. ಅಕ್ಕಮ್ಮ ಮಾತಾಡಿ, ಡಾಕ್ಟರ್ ಅವರು ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮ್ಮ ಮಗಳು ಅಬಾರ್ಷನ್ ಮಾಡಿಸಿದ್ದೀವಿ ನಾವ್ರಿ. ಮಗು ಸರಿ ಇಲ್ಲ ಅಂತಂದು 6-5 ತಿಂಗಳ ಅಬಾರ್ಷನ್ ಮಾಡಿಸಿದ್ರಿ. ಮೆಡಿಸಿನ್ ಕೊಟ್ಟಾರಿ, 3 ತಿಂಗಳ ತಗೊಂಡ್ರಿ. ಮೊನ್ನೆ ತಿಂಗಳು 10 ತಿಂಗಳ ಮತ್ತ ರಜೆ ಆಗಿದೆ. ಏನ್ ಕತೆ ಇಲ್ಲ ನಂಗೆ ಅರ್ಥ ಆಗ್ತದೆ. ಸ್ವಲ್ಪ ಸ್ಪಷ್ಟವಾಗಿ ಸ್ಲೋ ಆಗಿ ಪ್ರಶ್ನೆಯನ್ನು ಕೇಳಬಹುದಾ? ಅದಂದ್ರೆ ಗರ್ಭ ಖುಷಿ ಏನೋ ತೊಂದರೆ ಐತೆಲ್ಲ ಏನೋ ಅಂತ ಕೇಳಿದ್ವಿ. ಅಬಾರ್ಷನ್ ಮಾಡಿಸಿದ್ದೀವಿ ಮೊನ್ನೆ, ನಾವು ಸರಿ ಇಲ್ಲ. ಅದೇ ಇವಾಗ ಮತ್ತೆ ಪ್ರೆಗ್ನೆಂಟ್ ಇದಾರಾ? ಇಲ್ಲ, ಮೊನ್ನೆ ತಿಂಗಳ 10 ದಿವಸಕ್ಕೆ ಮತ್ತೆ ಆಗ್ಯಾರ್ರಿ. ಹಾಗಾಗಿ ಏನ್ ತೊಂದ್ರೆ ಐತೆ ಅಂತ ಕೇಳಿದ್ರಿ. ಸಂಬಂಧದಲ್ಲಿ ಮದ್ವೆ ಆಗಿದಾರಮ್ಮ? ಹ್ಞೂನ್ರಿ. ಏನ್ ಸಂಬಂಧ? ತಮ್ಮಗ ಕೊಟ್ಟವ್ರಿ. ಅಲ್ಲಪ್ಪ, ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮದ್ವೆ ಆಗಿದಾರಾ? ಹ್ಞೂನ್ರಿ. ಯಾವ ತರ, ನಿಮ್ಮ ತಮ್ಮನೇನಾ? ತಮ್ಮರಿ ಸಂಬಂಧ, ನಮ್ ತಮ್ಮಗರಿ ಅಕ್ಕನ ಮಗ ತಮ್ಮ ಕೊಟ್ಟವ್ರಿ. ಅದಕ್ಕೆ ಅದು ಮಗು ಅಬಾರ್ಷನ್ ಆಗಿರುತ್ತೆ. 1-6 ತಿಂಗಳು ನೀವು ಗ್ಯಾಪ್ ತಗೊಂಡು ಆಮೇಲೆ ಕನ್ಸೀವ್ ಆಗೋದು ಒಳ್ಳೇದು. ಬಟ್ ಇಬ್ರು ಒಂದ್ಸಲಿ ತಪಾಸಣೆ ಮಾಡ್ಬಿಟ್ಟು ಆಮೇಲೆ ಪ್ರೆಗ್ನೆಂಟ್ ಆಗ್ಲಿಮ್ಮ ಅವರು. ಧನ್ಯವಾದ ತಾವು ಕಾಲ್ ಮಾಡೋದಕ್ಕಾಗಿ. ಡಾಕ್ಟರ್, ನಿಮ್ಮ IVF ಸೆಂಟರ್ ನಲ್ಲಿ ಯಾವ ರೀತಿಯಾದಂತಹ ಎಷ್ಟು ಜನಕ್ಕೆ ಮಾಹಿತಿ ಕೊರತೆ ಇರುತ್ತೆ, ಅಂತವರಿಗೆ ಮಾಹಿತಿ ಕೊಡೋಕೆ ಏನಾದ್ರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದೆಯಾ, ಹೇಗೆ? ಆಕ್ಚುಲಿ ಇದು ನಮ್ಗೆ ತುಂಬಾ ಯಾವಾಗ್ಲೂ ಅನ್ಸುತ್ತೆ, ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲದೆ ಅವ್ರ ಲೈಫ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಏಜ್ ಆದ್ಮೇಲೆ ಬಂದು ನಮ್ನ ಅಪ್ರೋಚ್ ಮಾಡ್ತಾರೆ ಅಂತ. ಅದಕ್ಕೆ ನಾವು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಎವ್ರಿ ಮಂತ್ ಮಾಡ್ತೀವಿ. ಸೊ ಈ ಮಂತ್ 16th ನಾವು ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ವಾಸವಿ ಅವ್ರ ಟ್ರಸ್ಟ್ ವತಿಯಿಂದ ಒಂದು ವೆರಿ ಗುಡ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಯಾರಾದ್ರೂ ಬೇಕಿದ್ದವರು ಅಲ್ಲಿ ಫ್ರೀ ಸರ್ವಿಸ್ ಯೂಸ್ ಮಾಡ್ಕೋಬಹುದು. ಫ್ರೀ ಸೆಮೆನ್ ಅನಾಲಿಸಿಸ್ ಇರುತ್ತೆ, ಫ್ರೀ ಮೆಡಿಸಿನ್ಸ್ ಇರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಯಾರ ಕೈಲಿ ಆಗಲ್ವೋ ಡಾಕ್ಟರ್ನ ಅಪ್ರೋಚ್ ಮಾಡಕ್ಕೆ ಅವ್ರು ಅಲ್ಲಿ ಬರ್ಬೋದು. ನೆಕ್ಸ್ಟ್ ಮಂತ್ ಕುಣಿಗಲಲ್ಲಿದೆ. ಅಂತವ್ರಿಗೆ ನಾವು ತುಂಬಾ ಅವೇರ್ನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀವಿ ಅವಾಗ. ಓಕೆ ಡಾಕ್ಟರ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಸುಮಾ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಸುಮಾ ಮಾತಾಡಿ, ಡಾಕ್ಟರ್ ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸುಮಾ ಅವರೇ ಹೇಳಿ. ನಮಸ್ತೆ ಏನು ಸುಮಾ ಅವರೇ? ಬಂದು 28. ಓಕೆ. ನಮ್ಮ ಮಗು ಆಗಿ 10 ವರ್ಷ ಫಸ್ಟ್ ಪೀರಿಯಡ್ಸ್ ಕಳಿಸ್ತಿದ್ದ. 3 months ಒಂದ್ಸರಿ ಆಗ್ತಿತ್ತು. ಓಕೆ. ಅದು ಚೆಕ್ ಮಾಡಿಸ್ಲಿಕ್ಕೆ ಇದು ಗಲ್ಕೋಶದ ಮೇಲೆ ನೀರಿನ ಗುಳ್ಳೆ ಅದ್ ಮಾಡಿಸಿ 5 years. ಹಲೋ. 5 years ಆಯ್ತು. ಅದು ಇನ್ನ ಕನ್ಸೀವ್ ಆಗಿಲ್ಲ ಮ್ಯಾಮ್. ಅದು ಪ್ರಾಬ್ಲಮ್ ಆಗ್ತೈತೆ. ಇದು ನಿಮ್ ಹಸ್ಬೆಂಡ್ ಎಲ್ಲ ಟೆಸ್ಟ್ ಆಗಿದ್ಯಪ್ಪ? ಎಲ್ಲ ಆಯ್ತು ಮ್ಯಾಮ್. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಬರೀ ನೀರ್ಗುಳ್ಳೆ ಅಷ್ಟೇ ತಾನೇ? ಹೌದು ಮ್ಯಾಮ್. ಅದು ಲ್ಯಾಪ್ಟಾಪ್ಸ್ಕೋಪಿ ಮಾಡಿಸ್ಬೇಕಂದ್ರೆ ಅದು ಮಾಡ್ತಿದ್ವಿ. ಮಾಡ್ಸಿದೀರಲ್ಲ, ಅದೇನು ತೊಂದ್ರೆ ಆಗಲ್ಲ, ಪ್ರೆಗ್ನೆನ್ಸಿ ಆಗೇ ಆಗುತ್ತೆ. ಅದು ಕ್ಲಿಯರ್ ಆಗುತ್ತೆ ಮ್ಯಾಮ್, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಮಂತ್ಲಿ ಆಗ್ತೈತೆ ಪೀರಿಯಡ್ಸ್. ಓಕೆ, ವೆರಿ ಗುಡ್. ಅದು ಮಂತ್ಲಿ ಆಗೋದ್ರಿಂದ ಪ್ರೆಗ್ನೆನ್ಸಿ ನಿಲ್ಲ ಚಾನ್ಸಸ್ ತುಂಬಾ ಇರುತ್ತೆ. ನೀವು ವೆಯ್ಟ್ ಏನ್ ಜಾಸ್ತಿ ಆಗ್ತಿಲ್ಲ ತಾನೆ? 65 ಆಯ್ತು ಮ್ಯಾಮ್. ಅದೇ ಒಂದ್ 5-6 kgs ಲಾಸ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ದು ರಿಪೋರ್ಟ್ಸ್ ತಗೊಂಡು ಒಂದ್ಸಲಿ ಬರಕ್ಕಾಗುತ್ತಾ ನಮ್ ಸೆಂಟರ್ಗೆ? ನಾನ್ ನೋಡ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಓಕೆ, ನಮಸ್ತೆ. ಈಗ ಸಾವಿತ್ರಿ ಕಾಲ್ ಮಾಡಿದ್ದಾರೆ ಗುಲ್ಬರ್ಗದಿಂದ. ಸಾವಿತ್ರಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್. ಸಾವಿತ್ರಿ ಅವರು ಹೇಳಿ. ನಮ್ಮ ಮದುವೆ ಆಗಿ 6 years ಆಯ್ತ್ರಿ.
ಹಾಸ್ಪಿಟಲ್ ಎಲ್ಲ ತೋರಿಸಿದ್ರಿ, ನನ್ನ ಯಜಮಾನ್ಗೆ ಸ್ವಲ್ಪ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿದಾರೆ. ಓಕೆ. ಅದಕ್ಕೆ ಎಷ್ಟು ಈಗ ಫಸ್ಟ್ಗೆ 2 ತಿಂಗಳು ಸರಿಯಾಗಿತ್ರಿ, 56-32 ಬಂದಿತ್ರಿ. ಈಗ ಆಮೇಲೆ 6 ಬಂದ. ಏನ್ ಮಾಡ್ಬೇಕು ಮೇಡಮ್? ಯಾವ್ದು ಬೀಟಾ HCG-ನ? ಅದು IVF ಮಾಡಕ್ ಕೌಂಟ್ ಮಾಡ್ತಾರಲ್ಲ ಮೇಡಮ್, ಅದು IUI ಮಾಡಕ್ ಮಾಡಿದಾಗ 6 ಬಂದವ್ರಿ ನಂತ್ರಿ. ಪೀರಿಯಡ್ಸ್ ಏನು ಆಗಿಲ್ಲ ನೀವು? ಆಗಿದೆ ಮೇಡಮ್. ನಿಮ್ ಹಸ್ಬೆಂಡ್ ಕೌಂಟ್ ಎಷ್ಟು ಕಮ್ಮಿ ಇದೆ? ಅದು 6 ಬಂದಿದೆ ಮೇಡಮ್. 6 ಬಂದಿದ್ಯಾ? ಹಾ ರೀ. ಓಕೆ. ಅವ್ರೇನ್ ತಂಬಾಕು ಸೇವನೆ ಎಲ್ಲ ಇಲ್ಲಪ್ಪ? ಏನಿಲ್ಲ ಮೇಡಮ್, ಆದ್ರೆ ಪೊಲೀಸ್ ಅದಾರಲ್ರಿ, ಸ್ವಲ್ಪ ನೈಟ್ ಡ್ಯೂಟಿ ಹೋಗ್ತಾರ್ರಿ. ತುಂಬಾ ಟೆನ್ಷನ್ ಸ್ಟ್ರೆಸ್ ಇರುತ್ತಾ? ನೈಟ್ ಎಲ್ಲ ನಿದ್ದೆ ಇಲ್ರಿ, ಪೊಲೀಸ್ ಅದಾರಲ್ರಿ, ಹೋಗ್ತಾರಿ. ಅದು 6 ಮಿಲಿಯನ್ ಕೌಂಟ್ ನ ಜಾಸ್ತಿ ಮಾಡೋದಕ್ಕೆ ತುಂಬಾ ತರ ಇಂಜೆಕ್ಷನ್ ಮಾತ್ರೆಗಳಿದೆ. ನೀವು ಒಂದ್ಸಲಿ ಬಂದು ಇಲ್ಲಿ ನಮ್ದು ಗಂಡಸರು ಡಾಕ್ಟರ್ ಇರ್ತಾರೆ, ಇದನ್ನ ನೋಡೋರು, ಅವ್ರ ಹತ್ರ ಸ್ಕ್ಯಾನ್ ಮಾಡಿಸ್ಬಿಟ್ಟು ಇಂಜೆಕ್ಷನ್ ಔಷಧಿ ಬರ್ಸ್ಕೊಂಡ್ರೆ ತುಂಬಾ ಇಂಪ್ರೂವ್ಮೆಂಟ್ ಕಾಣುತ್ತೆ. ಒಂದ್ಸಲಿ ಬನ್ನಿ. ತಾವು ಕಾಲ್ ಮಾಡಬೇಕಾಗಿ ಡಾಕ್ಟರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನೇರವಾಗಿ ವೈದ್ಯರನ್ನು ಸಂಪರ್ಕಿಸಬಹುದು. ವಿಳಾಸ ಈ ರೀತಿಯಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಆಶಾ ಎಸ್ ವಿಜಯ್, ಮೆಡಿಕಲ್ ಡೈರೆಕ್ಟರ್, ಗರ್ಭಗುಡಿ IVF ಸೆಂಟರ್, ಸೌತ್ ಎಂಡ್ ಸರ್ಕಲ್, ಮೆಟ್ರೋ ಸ್ಟೇಷನ್, ಜಯನಗರ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಬಹುದು. 9972463355 ಮತ್ತೊಂದು ನಂಬರ್ 9972473355 ಮತ್ತೊಂದು ನಂಬರ್ 8026577777. ಇದು ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ನಾನ್ ನಮ್ಮ ಹೆಂಡ್ತಿನ ಚಿನ್ನ 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 ಅಂತಾನೆ ಕರೆಯೋದು. ಹಾಗಾದ್ರೆ ನನ್ನ ಹೆಂಡತಿ ನನ್ನನ್ನ 100% ಪ್ರೀತಿ ಮಾಡ್ತಾಳಪ್ಪ, ನಾನು ಮಾಡ್ತೀನಿ. ನಿಮ್ಮನ್ನ ನಿಮ್ಗೆ ಇದೇ ಪ್ರಶ್ನೆನ ಮೊನ್ನೆ ನನ್ನ ಹೆಂಡತಿ ಕೇಳೋದು. ಮದುವೆ ಮುಂಚೆ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ, 100% ಪ್ರೀತಿ ಮಾಡ್ತಾ ಇದ್ರಿ, ಈಗಲೂ ನನ್ನನ್ನ 100% ಪ್ರೀತಿ ಮಾಡ್ತೀರ ಅಂತ ಕೇಳಿಲ್ಲ. ಕರೆಕ್ಟ್. ಅದಕ್ಕೆ ನಾನು ಹೇಳಿದೆ, ಇಲ್ಲ ಕಣೆ, ಈಗ ನಾನು ನಿನ್ನ ಬರೀ 72% ಮಾತ್ರ ಲವ್ ಮಾಡ್ತೀನಿ. 72%? ಅದು ಯಾಕೆ 72%? 28% ಚಿನ್ನದ ಮೇಲೆ GST. ಸ್ವಲ್ಪ ಟೈಟ್ ಆಗೈತಲ್ಲ. ಮೈ ಪರ್ಫೆಕ್ಟ್ ಸ್ಕಿನ್ 100% ಆಯುರ್ವೇದಿಕ್. ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆ ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸಿದ ನೋ ಸೈಡ್ ಎಫೆಕ್ಟ್ಸ್. ಪರ್ಫೆಕ್ಟ್ ಸ್ಕಿನ್, ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. ಕೆಲವರಿಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ, ಅಬ್ಬಾ ಜುಮ್ ಅನ್ನುತ್ತೆ. ಆದ್ರೆ ಈ ಸಂವೇದನೆ ಅನುಭವ ತಾತ್ಕಾಲಿಕವಾಗಿದೆ, ಆದ್ರೆ ಇದು ನಿರಂತರವಾದ ಸಮಸ್ಯೆ. ನಾನು ಖಂಡಿತವಾಗಿ ಸೆನ್ಸೊಡೈನ್ ಟೂತ್ ಪೇಸ್ಟ್ ಅನ್ನು ಶಿಫಾರಸ್ ಮಾಡ್ತೇನೆ. ಇದು ನರಗಳಿಗೆ ನಿಜವಾಗ್ಲೂ ಶಾಂತಿಯನ್ನು ನೀಡುತ್ತೆ. ಸೆನ್ಸೊಡೈನ್ ಟೂತ್ ಪೇಸ್ಟ್ ಇದನ್ನು ಬಳಸೋದ್ರಿಂದ ನೀವು ಸಂತೋಷವಾಗಿ ತಿನ್ನಬಹುದು ಮತ್ತು ಕುಡಿಬಹುದು. ಹೊಸ ಸೆನ್ಸೊಡೈನ್ ಡೀಪ್ ಕ್ಲೀನ್, ಹಲ್ಲುಗಳ ಆಳವಾದ ಸ್ವಚ್ಛತೆ ಮತ್ತು ದೀರ್ಘಕಾಲದ ತಾಜಾತನಕ್ಕಾಗಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕುರ್ಕುರೆ ತೆರೆದರೆ ಫ್ಯಾಮಿಲಿ ಆಗಿ ಬಿಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಹಿಂಸಾಚಾರ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಸ್ಪಿಗೆ ತರಾಟೆ. ಬಳ್ಳಾರಿಯಲ್ಲಿ ಪ್ರೇಮಿಗಳ ಮಧ್ಯೆ ಕಲಹ, ಪ್ರಿಯತಮೆ ಆತ್ಮಹತ್ಯೆ. ಬೇರಿನಲ್ಲಿ ಬೆನ್ನಿಗೆ ಶವ ಕಟ್ಟಿಕೊಂಡು ಗ್ರಾಮಕ್ಕೆ ತಂದ ಪ್ರಿಯಕರ. ಸಿರಿಗೆರೆ ಠಾಣೆ ದಾವುಲ್ ಸಾಬ್ ಶರಣು. ಜಮ್ಮು ಕಾಶ್ಮೀರ ಪೊಲೀಸರ ಭರ್ಜರಿ ಬೇಟೆ. ಉತ್ತರ ಪ್ರದೇಶದಲ್ಲಿ ಲಷ್ಕರ್ ಉಗ್ರ ಸಂದೀಪ್ ಶರ್ಮಾ ಅರೆಸ್ಟ್. ಬ್ಯಾಂಕ್ ಲೂಟಿ ಸೇರಿ ಹಲವು ಪ್ರಕರಣಗಳಲ್ಲಿ ಭಾಗಿ. ಲಂಚ ಕೊಡಿ ಎಲ್ವಾದ್ರೆ ಏನ್ ಮಾಡ್ತೀನೋ ನೋಡು. ಮಂಡ್ಯದಲ್ಲಿ ಗುತ್ತಿಗೆದಾರನಿಗೆ ಪೊಲೀಸ್ ಪೇದೆ ಧಮಕಿ. ಮನೆ ಹತ್ತಿರ ಬಂದು ಹಣ ವಸೂಲಿ. ಒಂದಲ್ಲ
ಎರಡಲ್ಲ, ಬರೋಬ್ಬರಿ 150 ಗಂಟಲಿನಿಂದ ಹೊಟ್ಟೆವರೆಗೂ ಸೂಜಿಗಳು. ಜೈಪುರದ ವ್ಯಕ್ತಿ ಪರೀಕ್ಷಿಸಿದ ವೈದ್ಯರಿಗೆ ಶಾಕ್.